ಪ್ರಪಂಚ ಎಲ್ಲ ಬಿಸಿಲಲ್ಲಿ ಬಾಡ್ ಹೋಗುತ್ತಾ ಇದೆ, ಆದ್ರೆ ಕಮಲ ಮಾತ್ರ ಅರಳುತ್ತಾ ಇದೆ. ತಪ್ಪೇ ಯಾರ್ದು? ಪ್ರಪಂಚದ್ದು, ಬಿಸಿಲದ್ದು. ನಿನ್ನಲ್ಲಿ ನೀನು ಯಾವ ರೀತಿಯಾದ ಶಕ್ತಿಯನ್ನ ಪ್ರಕಟಿಸಿಕೊಂಡಿದ್ಯಾ? ಶಕ್ತಿ ಅಂತೂ ಅನೇಕ ಪ್ರಕಾರದಿದೆ ಜೀವದಲ್ಲಿ. ಜ್ಞಾನ ಶಕ್ತಿ ಏನಿದೆ, ಆ ಜ್ಞಾನ ಶಕ್ತಿಯಿಂದ ಜೀವ ಅನೇಕ ಪ್ರಕಾರದ ಕಲ್ಪನೆಗಳನ್ನು ಮಾಡ್ಕೋಬಹುದು. ಅದಕ್ಕೆ ಶಕ್ತಿ ಅಂತ ಕರೀತಾರೆ. ಒಂದು ಶಕ್ತಿ ಇಡೀ ಪ್ರಪಂಚದಲ್ಲಿದೆ. ಏನು? ಪಾಪ ಬಂದ ತಕ್ಷಣ ಅಳ್ತಾ ಕೂತ್ಕೊಂಡ್ಬಿಡುತ್ತೆ ಪ್ರಪಂಚ. ಈ ಶಕ್ತಿ ಎಲ್ಲರೂ ಪ್ರಕಟ ಮಾಡ್ಕೊಂಡ್ಬಿಟ್ಟಿದೀವಿ. ಆದ್ರೆ ಪುಣ್ಯವಂತ ಜೀವ ಇದಾನಲ್ಲ, ಕೃತ ಪುಣ್ಯ, ಈ ಪುಣ್ಯವಂತ ಜೀವ ಏನಿದ್ದಾನೆ, ಇವನೇನ್ ಮಾಡ್ತಾನೆ? ಬೋಲೆ ಅನಿದೃಶೋಪಿ ಉಪದ್ರವ ನ ಅಭಿಭವತಿ. ಬರೀ ದುಃಖ ಅಲ್ಲ, ಸಾಮಾನ್ಯ ದುಃಖ ಅಲ್ಲ, ಸಾಮಾನ್ಯ ಉಪದ್ರವ, ಉಪಸರ್ಗ ಅಲ್ಲ, ಎಂದೂ ನೋಡದೆ ಇರುವಂತಹ ಉಪಸರ್ಗ ಉಂಟಾದ್ರೂ ನ ಅಭಿಭವತಿ, ಅವನನ್ನ ಸೋಲ್ಸಕ್ ಸಾಧ್ಯ ಆಗೋದಿಲ್ಲ. ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಪ್ರಮುಖವಾಗಿ ಶ್ರಾವಕರಿಗೆ ಅನುಕೂಲವಾಗುವಂತಹ ಧರ್ಮದ ತಿಳುವಳಿಕೆಯನ್ನು ಮೂಡಿಸುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಅಷ್ಟಾನಿಕ ಪರ್ವದ ಸಮಾಧಿ ಮರಣದ ಚರ್ಚೆಯ ನಂತರ ಪುನಃ ಆತ್ಮಾನುಶಾಸನದ ಚರ್ಚೆ ಮಾಡೋದಿದೆ. ಗ್ರಂಥದ ಮೂಲ ಪ್ರೇರಣೆಯಂತೆ ಎಲ್ಲ ಸಮಸ್ಯೆಗಳಿಗೆ ಅಂತಿಮ ಸಮಾಧಾನ ಆತ್ಮಾನುಶಾಸನ ಇದೆ. ಸಮಸ್ಯೆಗಳ ಉದ್ಭವನೇ ಪರಿಭ್ರಮಣೆಯಿಂದ ಆಗುತ್ತೆ. ಒಂದಲ್ಲ ಒಂದು ರೀತಿಯಾದ ಅಲೆದಾಟ, ಒಂದಲ್ಲ ಒಂದು ರೀತಿಯಾದಂತಹ ಪರಿಭ್ರಮಣೆ, ಒಂದಲ್ಲ ಒಂದು ರೀತಿಯಾದ ಸುತ್ತಾಟ, ಇದೇ ದುಃಖಕ್ಕೆ ಕಾರಣ ಇದೆ. ಉಪಾಯ ಏನಿದೆ ಹಾಗಾದ್ರೆ? ಉಪಾಯ ಆತ್ಮಾನುಶಾಸನ ಇದೆ. ಯಾವ ಜೀವ ಆತ್ಮನ ಅನುಶಾಸನದಲ್ಲಿದೆ ಅದಕ್ಕೆ ಪರಿಭ್ರಮಣೆ ಇಲ್ಲ, ಅದಕ್ಕೆ ಅಲೆದಾಟ ಇಲ್ಲ, ಅದಕ್ಕೆ ಸುತ್ತಾಟ ಇಲ್ಲ. परिभ्रमण समझते हैं ना, एक न एक तरीके से सुख ढूंढने का उपाय करना, इसको बोलते परिभ्रमण. ಒಂದಲ್ಲ ಒಂದು ರೀತಿಯಾಗಿ ಸುಖವನ್ನ ಹುಡುಕುವ ಉಪಾಯ, ಅದಕ್ಕೇನಂತಾರೆ? ಪರಿಭ್ರಮಣ. ಈ ರೀತಿಯಾದ ಪರಿಭ್ರಮಣೆ ಹೆಜ್ಜೆ ಹೆಜ್ಜೆಗೂ अपन बोलते हैं ना डिस्ट्रैक्शन, ಈ ಡಿಸ್ಟ್ರಾಕ್ಷನ್ಗೆ ಅಲೆದಾಟ ಅಂತ ಕರೀತಾರೆ. ಇದೇ ಎಲ್ಲ ಸಮಸ್ಯೆಗಳ ಮೂಲ ಇದೆ. ಅಲೆದಾಟ ಇಲ್ಲ ಅಂದ್ರೆ ಸಮಸ್ಯೆನೇ ಇಲ್ಲ. समस्या उत्पन्न ही इसलिए हुई थी क्योंकि तुम घर छोड़कर बाहर गए थे. ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆ ಎಲ್ಲಿದೆ? समस्या तभी है ना जब तुम घर से बाहर निकल रहे. ಮನೆ ಬಿಟ್ಟು ಹೋಗ್ಲೇ ಇಲ್ಲ ಅಂದ್ರೆ ಅಲ್ಲಿ ಸಮಸ್ಯೆನೂ ಇಲ್ಲ. ಹಾಗಾದ್ರೆ ಉಪಾಯ ಇದೆ ಮನೆಯಲ್ಲಿರೋದು, उसको कहते हैं ಆತ್ಮಾನುಶಾಸನ. ಇಲ್ಲಿವರೆಗೆ ಶಾಸನ ಹೊರಗಡೆಯಿಂದ ಬರ್ತಾ ಇದೆ. शासन किसी दूसरे का चलता है अपने ऊपर, तब तक दुख है.
ಪರಶಾಸನ. ಪರಶಾಸನ ಮನೆ ಪರಶಾಸನ ಅಂದ್ರೆ ಇನ್ನೊಂದು ಜೀವ, ಇನ್ನೊಂದು ವ್ಯಕ್ತಿ, ಇನ್ನೊಂದು ವಸ್ತು, ಇನ್ನೊಂದು ಘಟನೆ, ಇನ್ನೊಂದು ಕಷಾಯ, ಇದು ನಮ್ಮನ್ನ ನಡೆಸ್ತಾ ಇದೆ, ಇದರ ಶಾಸನ ನಮ್ಮ ಮೇಲಿದೆ, ಇದರ ಅಧಿಕಾರ ನಮ್ಮ ಮೇಲಿದೆ, ಅಲ್ಲಿವರೆಗೆ ದುಃಖ ಇದೆ. ಸುಖ ಯಾವಾಗ कि ಜೀವ ತನ್ನದೇ ಅನುಶಾಸನದಲ್ಲಿದ್ರೆ, अपना ही अपने ऊपर शासन चले, तब वो आत्मानुशासन है. कब तक दूसरे का कहा मानता रहेगा? ಬೇರೆಯವರು ಹೇಳಿದ್ದನ್ನ ಎಲ್ಲಿವರೆಗೆ ಕೇಳ್ತೀಯ? ಎಷ್ಟು ಕಾಲ ಇನ್ನೊಬ್ಬರನ್ನ ನೋಡಿ ಜೀವನ ಮಾಡ್ತೀಯ? ಎಷ್ಟು ವರ್ಷ ಇನ್ನೂ ಸಾಮಾಜಿಕ ರಾಗದ್ವೇಷಗಳ ಅನುಸಾರವಾಗಿ ಜೀವನ ಮಾಡ್ತೀಯ? ಎಲ್ಲ ಜೀವನ ಮತ್ತೊಬ್ಬರ ಉಪದೇಶದ ಮೇಲೆ ಆಧಾರಿತ ಇದೆ. तुम्हारा अपना जीवन तो है नहीं. तो कहते ಯಾರ ಜೀವನ ಸ್ವತಂತ್ರವಾಗುತ್ತೆ ಅದು ಆತ್ಮಾನುಶಾಸಿತ ಜೀವನ ಇದೆ. समझ में आ रही ना बात? जीवन अपने अनुसार चले ना तो दुख कहाँ है? दुख तो इसलिए कि किसी ने कह दिया और तुमने मान लिया. तो ಯಾರೋ ಯಾವಾಗ್ಲೂ ಹೇಳಿದ್ರು, समझो कि 500 ವರ್ಷದ ಹಿಂದೆ ಒಬ್ಬ ಹೇಳಿದ್ದ, ಅದನ್ನೇ ಹಿಡ್ಕೊಂಡು ಕೂತಿದ್ದಾನೆ ಅವನು, ದುಃಖ ಅಂತೂ ಆಗತ್ತಲ್ಲ. ಅಥವಾ ಸಮಾಜ ಏನೋ ಕಲಿಸ್ತು, ಅದನ್ನ ಹಿಡ್ಕೊಂಡು ಕೂತಿದ್ದಾನೆ, ದುಃಖ ತೋ ಹೋಗ. तो ಯಾವ ಜೀವನ ಸಮಸ್ತ ಆದಿ ವ್ಯಾಧಿ ಉಪಾಧಿ ಸಾಮಾಜಿಕ ರಾಜನೀತಿಕ ಭೌತಿಕ ದೈಹಿಕ ಈ ಅಭಿಲಾಷೆಗಳಿಂದ ಮುಕ್ತ ಇದೆ, ಈ ಆಕಾಂಕ್ಷೆಗಳಿಂದ ಮುಕ್ತ ಇದೆ, ಅದು ಆತ್ಮಾನುಶಾಸಿತ ಜೀವನ ಇದೆ. ಪ್ರಾರಂಭದ ಪದ್ಯದಿಂದ ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಆತ್ಮಾನುಶಾಸನದ್ದು, ಒಂದೊಂದು ಪದ್ಯದಲ್ಲಿ ಆಚಾರ್ಯರು ಸ್ವತಂತ್ರತೆಯನ್ನು ಕಲಿಸ್ತಾ ಇದ್ದಾರೆ. वो पढ़ा रहे हैं कि कैसे स्वतंत्र जीवन जीना है. ಒಂದೊಂದು ಶ್ಲೋಕದಲ್ಲಿ ಏನು ಕಲಿಸ್ತಾ ಇದ್ದಾರೆ? ಗೃಹಸ್ಥನಾಗಿ ಈ ಭವದಲ್ಲಿಯೇ ಸ್ವತಂತ್ರನಾಗಿ ಜೀವನ ಜೀವಿಸೋದು ಹೇಗೆ, ಯಾವುದೇ ಬಂಧನಗಳಿಗೆ ಒಳಪಡದೆ ಜೀವನ ನಡೆಸೋದು ಹೇಗೆ, ಇದನ್ನೇ ವಿವಿಧ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸುಂದರವಾದ ಹೆಸರು ಕೊಟ್ಟಿದ್ದಾರೆ, ಆತ್ಮಾನುಶಾಸನ. ಏನೇ ಬಂದ್ರು, ಯಾವುದೇ ಉಪದೇಶ ಕೊಟ್ಟರು, ಶಾಸನ ಅಂತೂ ಯಾರದಿದೆ? ಇನ್ನೊಬ್ಬರದಿದೆ. कुछ भी करो ना, उसमें प्रभाव किसका होगा? किसी दूसरे का. ಆದ್ರೆ ಅಂತಿಮ ಉಪದೇಶ ಯಾವುದು? ಆತ್ಮಾನುಶಾಸನ. ಇದಾದ್ಮೇಲೆ ಯಾವ ಉಪದೇಶನೂ ಇಲ್ಲ, ಇದು ಅಂತಿಮ ಉಪದೇಶ ಇದೆ. ಯಾಕಂದ್ರೆ ಜೀವ ಇಲ್ಲಿಗೆ ಬಂದು ಸ್ಥಿರ ಆಗ್ಬಿಡ್ತಾನೆ, ಜೀವ ಇಲ್ಲಿಗೆ ಬಂದು ನಿರ್ವಿಕಲ್ಪ ಆಗ್ಬಿಡ್ತಾನೆ, ಜೀವ ಇಲ್ಲಿಗೆ ಬಂದು ಸದಾ ಸತತ ಅನಂತ ಕಾಲದವರೆಗೆ ನೆಲೆಸ್ತಾನೆ. ಇದು ಅಂತಿಮ ಉಪದೇಶ ಇದೆ, ಆತ್ಮಾನುಶಾಸನ. ಇದ್ರ ಮೇಲೆ ಏನು ಉಪದೇಶ ಇಲ್ಲ. ಎಲ್ಲ ಉಪದೇಶ ಆತ್ಮಾನುಶಾಸನವನ್ನ ಸಾಧಿಸಲಿಕ್ಕಿದೆ. जब सद गया तो अब कोई उपदेश नहीं. अब कौन सा उपदेश है? ಇದು ಅಂತಿಮ ಉಪದೇಶ ಇದೆ. ನಾವು ಅಂತಿಮ ಮಾಡ್ಕೊಂಡ್ರೆ, और हम अंतिम ना करें तो
पर अभी तुम्हें बहुत उपदेश देना पड़ेगा फिर। तो ಎಲ್ಲಿಂದ ಶುರು ಆಗಿದೆ? 28, 29 ಮುಗೀತಾ? 30 ಮುಗೀತು. 31ನೇ ಶ್ಲೋಕ. ಇಲ್ಲಿ ಪುಣ್ಯದ ಚರ್ಚೆ ಬರ್ತಾ ಇದೆ. ಕಳೆದ 3-4 ಪದ್ಯಗಳಿಂದ पुण्यದ ಚರ್ಚೆ ಇದೆ. और जब जब पुण्य की चर्चा आती है ना, हम गलत समझते हैं कि बहुत बड़ी विडंबना है क्या? ಜಿನಾಗಮದಲ್ಲಿ ಎಲ್ಲೆಲ್ಲಿ ಪುಣ್ಯದ ಚರ್ಚೆ ಬಂದಿದೆ ಅದನ್ನೆಲ್ಲ ತುಂಬಾ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅದರಿಂದನೇ ಈ ದುಸ್ಥಿತಿ ಇದೆ ನಮ್ದು. बहुत सुंदर पद्य आने वाला है अभी कि ಪುಣ್ಯವನ್ನ ಯಾವಾಗ ಚರ್ಚೆ ಮಾಡಿದ್ವಿ, ಎಲ್ಲೆಲ್ಲಿ ಓದಿದ್ವಿ, ಎಲ್ಲೆಲ್ಲಿ ಪುಣ್ಯದ ಬಗ್ಗೆ ಕೇಳಿದ್ವಿ, ನಾವು ಸತತವಾಗಿ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ. असल पुण्य का अर्थ ही नहीं जानते, हम गलत अर्थ कर दिया जिनवाणी का. तो ಜಿನಾಗಮದ ಪುಣ್ಯದ ಚರ್ಚೆಯನ್ನ ತುಂಬಾ ಗಂಭೀರವಾಗಿ ಸ್ಪಷ್ಟವಾಗಿ ತಿಳಿಯೋ ಅಗತ್ಯ ಇದೆ. ಕ್ಯೂಂಕಿ ಪುಣ್ಯ ಅನ್ನೋದೇನು ಸಾಮಾನ್ಯ ವಿಷಯ ಅಲ್ಲ. ಒಂದು ಕಡೆ ಪುಣ್ಯ ಅಂದ್ರೆ ಏತೋ ಪುಣ್ಯ ಹೇ ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ये क्या है? ये तो पुण्य, इसमें कुछ नहीं है तो छोड़ दो. और दूसरी तरफ कि पुण्य 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 ने संपूर्ण आಗಿದೆ ಜೀವನ. ಉಳಿದಂತೆ ಜ್ಞಾನ, ಶುದ್ಧೆ ಇತ್ಯಾದಿಗಳಿಗೆ ಯಾವುದಕ್ಕೂ ಅಲ್ಲಿ ಜಾಗ ಇಲ್ಲ. ಇನ್ನೊಂದು ಕಡೆಗೆ ಪುಣ್ಯವನ್ನೇ ನಿರಾಕರಣೆ, ಪುಣ್ಯವನ್ನೇ ತಿರಸ್ಕಾರ ಮಾಡುವಂತಹ ಭಾವ. ಎರಡೂ ಕಡೆಯಿಂದ ನಮಗೆ ಅಪಾಯ ಇದೆ. ಮತ್ತು ಈ ಎರಡೂ ಅಪಾಯಗಳ ನಡುವೆ ಸಿಕ್ಕಾಕೊಂಡು ನಾವು ಪುಣ್ಯದ ಸರಿ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನೇ ಬಿಟ್ಟುಬಿಟ್ಟಿದ್ದೀವಿ. समझ में आ रही ना बात? एक तो कह दो कि पुण्य तो है, छोड़ दो इसको, या फिर बोलो कि पुण्य ही सब कुछ है, न ज्ञान चाहिए न शुद्धा चाहिए, कुछ चाहिए, पुण्य करते रहो बस. ಹೀಗೆ ಪುಣ್ಯದ ಬಗ್ಗೆ ಹಲವು ರೀತಿಯಾಗಿ ಅಜ್ಞಾನದಿಂದ ನಾವು ಸರಿಯಾಗಿ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ये पक्की बात है कि ಯಾವ ಜೀವ ಪುಣ್ಯ ಮಾಡ್ತಾನೆ ಅವನು ಧಾರ್ಮಿಕ ಜೀವ ಇದ್ದಾನೆ. ಆದ್ರೆ ಪುಣ್ಯದಲ್ಲಿ ಸಾಕಷ್ಟು ಕೆಟಗರಿ ಮಾಡಿಬಿಟ್ಟಿದ್ದೇವೆ ನಾವು. ಆದ್ರೆ ಜಿನಾಗಮದಲ್ಲಿ ಯಾವ ಉತ್ಕೃಷ್ಟ ಪುಣ್ಯ ಇದೆ ಅದಂತೂ ಧಾರ್ಮಿಕ ಜೀವ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಉಳಿದ ಪುಣ್ಯಗಳೆಲ್ಲ ಸಾಮಾಜಿಕ ಪುಣ್ಯಗಳಿದೆ. ಸಾಮಾಜಿಕ ಪುಣ್ಯ ಅಂದ್ರೆ ಏನು? ಈ ಸಾಮಾಜಿಕ ಪುಣ್ಯ ಇದಕ್ಕೆ ನಮ್ಮ ಜೀವನದಲ್ಲಿ ಆದ್ಯತೆ ಇದೆ, ಆಧ್ಯಾತ್ಮಿಕ ಪುಣ್ಯ ಇಲ್ಲ. ಮೇರಿ ಬಾತ್, ಸಾಮಾಜಿಕ ಪುಣ್ಯದ ಕಡೆಗೆ ತುಂಬಾ ಆಕರ್ಷಣೆ ಇರುತ್ತೆ. सामाजिक पुण्य माने कौन सा पुण्य? जिसको समाज पुण्य कहता हो वो सामाजिक पुण्य. ಯಾವುದಕ್ಕೆ ಸಮಾಜ ಪ್ರಪಂಚ ಒಳ್ಳೆ ಕೆಲಸ ಪುಣ್ಯದ ಕೆಲಸ ಅಂತ ಕರೆಯುತ್ತೆ ಅದು ಸಾಮಾಜಿಕ ಪುಣ್ಯ ಇದೆ. ಅದನ್ನ ನೀನೊಬ್ಬನೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಮಾಡ್ತಾ ಇದ್ದಾರೆ. क्या तुम क्या विशेष करते हो? सब करते. तो ನಾನು ಕೂಡ ಸಾಮಾಜಿಕ ಪುಣ್ಯದಲ್ಲೇ ಇದ್ದೀನಿ. तो जिनवानी ಹೇಳುತ್ತೆ सामाजिक पुण्य कोई पुण्य नहीं हुआ. क्यों? क्योंकि वो दुख पाप की तैयारी है. समझो ಏನ್ ಹೇಳ್ತಿದ್ದಾರೆ? ಸಾಮಾಜಿಕ ಪುಣ್ಯ ಪಾಪದ ತಯಾರಿ ಇದೆ. हम धोखे में, ये तो धोखा हो गया ना.
हम समझ रहे थे पुण्य कर रहे थे और चल क्या रहे, पाप की तैयारी चल रही है। क्यों? क्योंकि सामाजिक पुण्य जीव ಯಾಕೆ ಮಾಡ್ತಾನೆ? सामाजिक पुण्यवನ್ನ ಮಾಡ್ತಾನೆ ताकि उससे यश मिले, प्रसिद्धि मिले, या पुण्य बंधे, भोग सामग्री ಸಿಗ್ಲಿ ಇತ್ಯಾದಿ ಕಾರಣಗಳಿಂದ ಪುಣ್ಯ ಮಾಡ್ತಾನೆ। ठीक बोल रहा हूं ना? तो ಇವೆಲ್ಲವುಗಳಿಂದ ಪಡೆದುಕೊಂಡು ಏನ್ ಮಾಡೋನಿದ್ದಾನೆ? देखो, किसी व्यक्ति को प्रसिद्धि क्यों चाहिए बोलो? किसी व्यक्ति को भोग सामग्री, आस्ति पास्ति, लॉटरी टिकट ಯಾಕೆ ಬೇಕಾಗಿದೆ? ताकि पाप कर सके। समझ में आ रही बात? ಅರ್ಥ ಆಗ್ತಿದೆ? ವ್ಯಕ್ತಿಗೆ ಇವೆಲ್ಲವುಗಳ ಅಭಿಲಾಷೆ ಯಾಕಿದೆ? ताकि वो पाप कर सके। लेकिन हम क्या समझ रहे कि ना तो पुण्य ಮಾಡ್ತಾ ಇದ್ದೀನಿ, चल क्या रहे, पाप की तैयारी। तो ವಾಸ್ತವಿಕವಾಗಿ ಯಾವುದಕ್ಕೆ ನಾವು ಪುಣ್ಯ, ಸಾಮಾಜಿಕ ಪುಣ್ಯ ಮಾಡ್ತೀವಿ, ಅದೆಲ್ಲ ಭವಿಷ್ಯದಲ್ಲಿ ಪಾಪದ ತಯಾರಿ ನಡೀತಿದೆ। इसलिए जिनवाणी में हे कहा उसको, ಅದಕ್ಕೆ ಜಿನವಾಣಿಯಲ್ಲಿ ಏನ್ ಕರೆದ್ರು ಅದನ್ನ, कि ಇದು ಬಂಧನಕ್ಕೆ ಕಾರಣ ಇದೆ, ಇದು ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಇದೆ। तो ಇವನು ಪುಣ್ಯವನ್ನೇ ಬಿಟ್ಬಿಟ್ಟ। नहीं, उस पुण्य को हे नहीं कहा। ಶ್ಲೋಕ ಓದೋಣ, ಇನ್ನೂ ಸ್ಪಷ್ಟ ಆಗುತ್ತೆ ವಿಷಯ। 31ನೇ ಶ್ಲೋಕ। ಪುಣ್ಯಂ ಕುರುಷ್ವ ಕೃತ ಪುಣ್ಯಮನಿದೃಶೋಪಿ, ಪುಣ್ಯಂ ಕುರುಷ್ವ ಕೃತ ಪುಣ್ಯಮನಿದೃಶೋಪಿ, ನೋಪದ್ರವೋಭಿಭವತಿ ಪ್ರಭವೇಚ್ಚ ಭೂತ್ಯೈ, ನೋಪದ್ರವೋಭಿಭವತಿ ಪ್ರಭವೇಚ್ಚ ಭೂತ್ಯೈ, ಸಂತಾಪಯಜ್ಜಗದಶೇಷಮಶೀತರಶ್ಮಿ, ಸಂತಾಪಯನ್ ಜಗದೇಶಮಶೀತರಶ್ಮಿ, ಸಂತಾಪಯಜ್ಜಗದಶೇಷಮಶೀತರಶ್ಮಿ, ಸಂತಾಪಯನ್ ಜಗದೇಶಮಶೀತರಶ್ಮಿ, ಪದ್ಮೇಷು ಪಶ್ಯ ವಿದಧಾತಿ ವಿಕಾಸಲಕ್ಷ್ಮೀಂ, ಪದ್ಮೇಷು ಪಶ್ಯ ವಿದಧಾತಿ ವಿಕಾಸಲಕ್ಷ್ಮೀ। ಏನ್ ಹೇಳ್ತಿದ್ದಾರೆ? ಕೃತ ಪುಣ್ಯಂ, ಕೃತ ಪುಣ್ಯಂ, ಪುಣ್ಯವಾನ, ಪುಣ್ಯವಂತ ಜೀವ, ಕೃತ ಪುಣ್ಯಂ, ಪುಣ್ಯವಂತ ಜೀವ ಏನ್ ಮಾಡ್ತಾನೆ? ಅನೀದೃಶಃ, ಕೃತ ಪುಣ್ಯಂ ಅನೀದೃಶ ಇದೆಯಲ್ಲ, तो ಕೃತ ಪುಣ್ಯಂ ಅನೀದೃಶ, ಸಂಧಿ ವಿಚ್ಛೇದ। तो ಅನೀದೃಶ ಅಂದ್ರೆ ನೋಡದೆ ಇರುವಂಥದ್ದು, ವಿಶೇಷವಾದಂಥದ್ದು। ಏನು? ದೃಶೋ ಅಪಿ, ನೋಡದೆ ಇರುವಂಥದ್ದು ಕೂಡ ಏನು? ಉಪದ್ರವ, ಉಪದ್ರವ, ನೋಡದೆ ಇರುವಂತ ಉಪದ್ರವ, ಉಪದ್ರವ ಮನೆ ದುಃಖ। ठीक है? तो न ಅಭಿಭವತಿ, ನ ಅಭಿಭವತಿ, ಅಭಿಭವತಿ ಅಂದ್ರೆ ಸೋಲ್ಸಕ್ಕಾಗೋದಿಲ್ಲ। ಎಂದೂ ನೋಡದೇ ಇರುವಂತಹ ದುಃಖ ಬಂದರೂ ಅದು ಪುಣ್ಯವಂತ ಜೀವಿಯನ್ನ ಸೋಲ್ಸಕ್ಕಾಗೋದಿಲ್ಲ। ऐसा ಅರ್ಥ ಆಗ್ತಿದೆ? ಕೃತ ಪುಣ್ಯಂ ಅನೀದೃಶಃ ಅಪಿ ನ ಅಭಿಭವತಿ, ಉಪದ್ರವ ನ ಅಭಿಭವತಿ ಅಂದ್ರೆ ಎಂದೂ ನೋಡದೇ ಇರುವಂತಹ ಕಷ್ಟ ಬಂದರೂ ಕೂಡ ಪುಣ್ಯವಂತ ಜೀವಿಯನ್ನ ಅದು ಸೋಲ್ಸಕ್ಕಾಗೋದಿಲ್ಲ। ठीक है? ಮತ್ತೇನು ಹೇಳ್ತಾರೆ? ಅಪಿತು, ಆದರೆ ಅದೇನ್ ಮಾಡುತ್ತೆ? ಭೂತೈಹಿ ಪ್ರಭವೇತ್,
ಭೂತ್ಯೈಹಿ. ಅದೇನಾಗುತ್ತೆ? ಭೂತ್ಯೈಹಿ ಅಂದರೆ ವೈಭವಕ್ಕೆ ಅಥವಾ ಪುಣ್ಯಕ್ಕೆ ಅಥವಾ ಸಂತೋಷಕ್ಕೆ ಪ್ರಭವೇತ್ ಕಾರಣ ಆಗುತ್ತೆ ಅಥವಾ ಉಂಟು ಮಾಡುತ್ತೆ. ಅಂದರೆ ಅದು ದುಃಖ ಏನು ಬಂದಿದೆ ಅದು ಅವನನ್ನು ಸೋಲ್ಸಕ್ಕಂತೂ ಆಗೋದಿಲ್ಲ. ಉಲ್ಟಾ ಏನಾಗುತ್ತೆ? ಆ ದುಃಖ ಅವನಿಗೆ ಸಂತೋಷವನ್ನ ಉಂಟು ಮಾಡುತ್ತೆ. ಪ್ರಭವೇತ್, ಪ್ರಭವೇತ್ ಚ ಇದೆಯಲ್ಲ, ತು ಪ್ರಭವೇತ್ ಚ ಏನಾಗುತ್ತೆ? ಭೂತ್ಯೈಹಿ ಪ್ರಭವೇತ್, ಅದು ಸಂತೋಷವನ್ನ ಉತ್ಪನ್ನ ಮಾಡುತ್ತೆ. ಆಮೇಲೆ ಪುಣ್ಯಂ, ಪುಣ್ಯ ಏನ್ ಮಾಡುತ್ತೆ? ಪುಣ್ಯಂ ಕುರುಷ್ವ, ಪುಣ್ಯಂ ಕುರುಷ್ವ, ಕುರುಷ್ವ ಇದೆಯಲ್ಲ, ಇದು ಸಂಸ್ಕೃತದಲ್ಲಿ ಆಶೀರ್ವಾದ ಅಥವಾ ಪ್ರೇರಣೆ ಕೊಡುವಂತಹ ಪದ ಇದೆ. ಆಚಾರ್ಯರು ಉಪದೇಶ ಕೊಡ್ತಾ ಇದ್ದಾರೆ, ಪುಣ್ಯಂ ಕುರುಷ್ವ, ಪುಣ್ಯ ಮಾಡು. ಎಷ್ಟು ಸ್ಪಷ್ಟ ಶಬ್ದ ಇದೆ. ಪುಣ್ಯಂ ಕುರುಷ್ವ, ಪುಣ್ಯ ಮಾಡು. ಎಂತ ಪುಣ್ಯ ಬೇಕು? ಪಶ್ಯ, ಕೆಳಗಡೆ ಇದೆಯಲ್ಲ ಪಶ್ಯ, ಕೊನೆ ಲೈನ್. ಪಶ್ಯ ಅಂದ್ರೆ ಏನು? ನೋಡು. ಏನ್ ನೋಡು? ಅತೀತ ರಶ್ಮಿ. ಅತೀತ ರಶ್ಮಿ, ಯಾವ ರಶ್ಮಿ ಅಂದ್ರೆ ಏನು? ಸೂರ್ಯ ಏನ. ಸೂರ್ಯನ ಯಾವ ಕಿರಣಗಳಿದೆ ಅದೇನಿದೆ? ಅಶೇಷಂ ಜಗತ್, ಸಂಪೂರ್ಣ ಪ್ರಪಂಚವನ್ನ ಏನ್ ಮಾಡುತ್ತೆ? ಸಂತಾಪಯನ್, ಸಂತಾಪ ಕೊಡ್ತಾ. ಸೂರ್ಯನ ಕಿರಣಗಳು, ಮಧ್ಯಾಹ್ನದ ಬಿಸಿಲಿದೆ, ನೆತ್ತಿ ಮೇಲೆ ಬಿಸಿಲು ಬಂದಿದೆ, ಅದೇನ್ ಮಾಡುತ್ತೆ? ಪ್ರಪಂಚದ ಪ್ರತಿಯೊಂದು ಜೀವಕ್ಕೂ ಕಷ್ಟ ಕೊಡುತ್ತೆ. ಆದರೆ ಪದ್ಮೇಶು, ಪದ್ಮೇಶು ಪದ್ಮಗಳಲ್ಲಿ, ಪದ್ಮ ಕಮಲಗಳಲ್ಲಿ ಏನ್ ಮಾಡುತ್ತೆ? ವಿಕಾಸ ಲಕ್ಷ್ಮೀಂ ವಿದಧಾತಿ, ವಿಕಾಸವೆಂಬ ಲಕ್ಷ್ಮಿಯನ್ನ ಉತ್ಪನ್ನ ಮಾಡುತ್ತೆ. ಅಂದ್ರೆ ಕಮಲ ಅರಳಲಿಕ್ಕೆ ಕಾರಣ ಆಗತ್ತೆ. ಅರ್ಥ ಆಗ್ತಿದೆ? ಪೂರ್ತಿ ಶ್ಲೋಕ ಪಾಠ ಮಾಡೋಣ. ಪುಣ್ಯಂ ಕುರುಷ್ವ ಕೃತ ಪುಣ್ಯಮನೀದೃಶೋಪಿ, ಪುಣ್ಯಂ ಕುರುಷ್ವ ಕೃತ ಪುಣ್ಯಮನೀದೃಶೋಪಿ, ನೋಪದ್ರವೋಭಿಭವತಿ ಪ್ರಭವೇಚ್ಚ ಭೂತ್ಯೈ, ನೋಪದ್ರವೋಭಿಭವತಿ ಪ್ರಭವೇಚ್ಚ ಭೂತ್ಯೈ, ಸಂತಾಪಯಜ್ಜಗದಶೇಷಮಶೀತರಶ್ಮಿಃ, ಸಂತಾಪಯಜ್ಜಗದಶೇಷಮಶೀತರಶ್ಮಿಃ, ಪದ್ಮೇಷು ಪಶ್ಯ ವಿದಧಾತಿ ವಿಕಾಸಲಕ್ಷ್ಮೀಂ, ಪದ್ಮೇಷು ಪಶ್ಯ ವಿದಧಾತಿ ವಿಕಾಸಲಕ್ಷ್ಮೀಂ. ಏನ್ ಹೇಳ್ತಿದ್ದಾರೆ ಉದಾಹರಣೆ? ಕಿ ಸೂರ್ಯ ಇದ್ದಾನೆ, ಅವನು ಸಂಪೂರ್ಣ ಪ್ರಪಂಚವನ್ನ ಸುಡ್ತಾನೆ, ಅವನಿಂದ ದುಃಖ ಆಗುತ್ತೆ. ಬಿಸಿಲಿಗೆ ಯಾರು ಹೋದ್ರೂ ಅದು ಸುಡುತ್ತೆ, ಉಷ್ಣ ಆಗುತ್ತೆ. ಆದರೆ ಅದೇ ಬಿಸಿಲು ಕಮಲಗಳಿಗೆ ಶಾಖ ಉಂಟು ಮಾಡೋದಿಲ್ಲ, ಬದಲಾಗಿ ಆ ಬಿಸಿಲಲ್ಲಿ ಕಮಲ ಅರಳುತ್ತೆ. ಅರ್ಥ ಆಗ್ತಿದೆ? धूप में तो सारे फूल मुरझा जाते हैं, है ना? धूप में रखो तो ಎಲ್ಲ ಹೂಗಳು ಬಾಡೋಗುತ್ತೆ ಬಿಸಿಲಲ್ಲಿ, ಆದ್ರೆ ಕಮಲ ಅರಳುತ್ತೆ ಬಿಸಿಲಲ್ಲಿ. ಮೇರಿ ಬಾತ್. ಉದಾಹರಣೆ ಏನ್ ಹೇಳ್ತಿದ್ದಾರೆ? ಕಿ ಯಾವ ಬಿಸಿಲಿದೆ ಅದರಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ಯಾರಲ್ಲಿದೆ? ನಿನ್ನಲ್ಲಿ ಸಮಸ್ಯೆ ಇದೆ, ನೀನು ಬಾಡ ಹೋಗ್ತಾ ಇದೆಯಾ? ಬಾಡುವ ಗುಣ ನಿನ್ನಲ್ಲಿದೆ. ಹೋತೇನ ಶಾರೀರಿಕ ಸ್ಥಿತಿ ತುಂಬಾ ವೀಕ್ ಇದ್ರೆ ಬಿಸಿಲು ಬಂದ್ರೂ ನೆಗಡಿ ಆಗುತ್ತೆ, ಚಳಿ ಬಂದ್ರೂ ನೆಗಡಿ ಆಗುತ್ತೆ. तो गलती किसकी? धूप की सर्दी की? बोलो. तुम्हारा शरीर ठीक नहीं है. ऐसे
ಕಿ ಪ್ರಪಂಚ ಎಲ್ಲ ಬಿಸಿಲಲ್ಲಿ ಬಾಡ್ ಹೋಗ್ತಾ ಇದೆ, ಆದ್ರೆ ಕಮಲ ಮಾತ್ರ ಅರಳುತ್ತಾ ಇದೆ. ತೋ ತಪ್ಪೇ ಯಾರ್ದು? ಪ್ರಪಂಚದ್ದು ಬಿಸಿಲದ್ದು? ಬೋಲೋ. ಶಕ್ತಿ ಕಿಸ್ಮೆ ಕಿಸ್ ಪ್ರಕಾರ ಕಿ ಹೇ? ನಿನ್ನಲ್ಲಿ ನೀನು ಯಾವ ರೀತಿಯಾದ ಶಕ್ತಿಯನ್ನ ಪ್ರಕಟಿಸಿಕೊಂಡಿದ್ಯಾ? ಬೈ ಶಕ್ತಿ ಅಂತೂ ಅನೇಕ ಪ್ರಕಾರದಿದೆ ಜೀವದಲ್ಲಿ. ಜ್ಞಾನ ಶಕ್ತಿ ಏನಿದೆ, ಆ ಜ್ಞಾನ ಶಕ್ತಿಯಿಂದ ಜೀವ ಅನೇಕ ಪ್ರಕಾರದ ಕಲ್ಪನೆಗಳನ್ನು ಮಾಡ್ಕೋಬಹುದು. ಅದಕ್ಕೆ ಶಕ್ತಿ ಅಂತ ಕರೀತಾರೆ. ನಿನ್ನಲ್ಲಿ ಯಾವ ಶಕ್ತಿ ಇದೆ? ಅರ್ಥ ಆಗ್ತಿದೆ? ಒಂದು ಶಕ್ತಿ ಇಡೀ ಪ್ರಪಂಚದಲ್ಲಿದೆ. ಏನು? ಕಿ ಪಾಪ ಬಂದ ತಕ್ಷಣ ಅಳ್ತಾ ಕೂತ್ಕೊಂಡ್ಬಿಡುತ್ತೆ ಪ್ರಪಂಚ. ಕ್ಯಾ ಈ ಶಕ್ತಿ ಎಲ್ಲರೂ ಪ್ರಕಟ ಮಾಡ್ಕೊಂಡ್ಬಿಟ್ಟಿದೀವಿ कि जरा कुछ दुख हुआ नहीं कि बैठ गए रोते हुए. सारा प्रपंच यही तो कर रहा है. तो ಹೇಳ್ತಾ ಇದ್ರೆ ಯಾವಾಗ ಪಾಪದ ಉದಯ ಬರುತ್ತೆ ಪ್ರಪಂಚ ಎಲ್ಲ ದುಃಖದಲ್ಲಿ ಮುಳುಗೋಗ್ಬಿಡುತ್ತೆ. ಆದರೆ ಕಿ ಪುಣ್ಯವಂತ ಜೀವ ಇದಾನಲ್ಲ, ಕೃತ ಪುಣ್ಯ, ಈ ಪುಣ್ಯವಂತ ಜೀವ ಏನಿದ್ದಾನೆ ಇವನೇನ್ ಮಾಡ್ತಾನೆ? ಬೋಲೆ ಅನಿದೃಶೋಪಿ ಉಪದ್ರವ ನ ಅಭಿಭವತಿ. ಬರೀ ದುಃಖ ಅಲ್ಲ, ಸಾಮಾನ್ಯ ದುಃಖ ಅಲ್ಲ, ಸಾಮಾನ್ಯ ಉಪದ್ರವ ಉಪಸರ್ಗ ಅಲ್ಲ, ಎಂದೂ ನೋಡದೆ ಇರುವಂತಹ ಉಪಸರ್ಗ ಉಂಟಾದ್ರೂ ನ ಅಭಿಭವತಿ, ಅವನನ್ನ ಸೋಲ್ಸಕ್ ಸಾಧ್ಯ ಆಗೋದಿಲ್ಲ. ಅರ್ಥ ಆಗ್ತಿದೆ? ಹಾಗಾದ್ರೆ ಸಮಸ್ಯೆ ಪಾಪದ ಉದಯದಲ್ಲಿದೆಯೋ ಅಥವಾ ಜೀವಿಯ ಶಕ್ತಿಯಲ್ಲಿದೆಯೋ? ಪುಣ್ಯವಂತ ಜೀವ ಇದ್ರೆ ಅವನಿಗೆ ಯಾವ ದುಃಖನೂ ಸೋಲ್ಸಕ್ ಸಾಧ್ಯ ಇಲ್ಲ. अब ಇದರಲ್ಲಿ ತುಂಬಾ ಮರ್ಮ ಇದೆ. ವಿಚಾರ ಕರೋ. किसको कहते? पुण्यशाली जीव को कोई पाप हरा नहीं सकता. लेकिन हमने तो उल्टा देखा. जब जब पाप का उदय आता है तो सारा पुण्य छूट जाता है, करता हुआ पुण्य भी छूट जाता है. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಪಾಪದ ಉದಯ ಬರುತ್ತೆ ಆಗ ಮಾಡ್ತಾ ಇರೋ ಪುಣ್ಯ ಕೂಡ ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಆಚಾರ್ಯನ್ ಹೇಳ್ತಿದ್ದಾರೆ, ಪುಣ್ಯವಂತ ಜೀವನಿಗೆ ಯಾವ ಪಾಪನು ಏನು ಮಾಡಕ್ ಸಾಧ್ಯ ಇಲ್ಲ. तो ಇದರ ಅರ್ಥ ಏನು? इसका अर्थ क्या बोल? ಯಾವ ಪುಣ್ಯ ಇದೆ ಆ ಪುಣ್ಯ ಅಂದ್ರೆ ಏನು ಇಲ್ಲಿ? पुण्य ಅಂದ್ರೆ ಏನು? क्या लगता है पुण्य का अर्थ क्या? पुरुषार्थ करना. और बोलो, पुण्य माने क्या? ಪುಣ್ಯದಲ್ಲಿ ಎರಡೆರಡು ಕ್ಯಾಟಗರಿ ಮಾಡೋ ಅಗತ್ಯನೇ ಇಲ್ಲ. ಐಸಾ ಪುಣ್ಯ ವೈಸಾ ಪುಣ್ಯ. ನಮಗೆ ಪುಣ್ಯದ ಬಗ್ಗೆ ಅನಾದಿ ಅಜ್ಞಾನ ಇದೆ ಪ್ರಪಂಚಕ್ಕೆ. ಏನಂತ? ಪುಣ್ಯ ಅಂದ್ರೆ ಏನು? ಪುಣ್ಯ ಅಂದ್ರೆ ಅದರ ಫಲವಾಗಿ ಭೋಗ ಸಾಮಗ್ರಿ ಸಿಗುತ್ತೆ. ಹಮಾರಿ ಬಾತ್. ಪುಣ್ಯ ಮಾನೆ ಕ್ಯಾ? ಅಚ್ಚಾ, ಪುಣ್ಯದ ಪರಿಕಲ್ಪನೆ ಏನಿದೆ ನಮ್ಮ ಮನಸ್ಸಲ್ಲಿ? ಪುಣ್ಯ ಅಂದ್ರೆ ಏನು? कि पुण्य माने उससे कुछ भोग सामग्री संपत्ति सिगुತ್ತೆ, ಅದಕ್ಕೆ ಪುಣ್ಯ ಅಂತಾರೆ. इससे और कुछ परिभाषा है क्या? बोलो. ಇದರಿಂದ ಹೊರತಾಗಿ ಏನಾದರೂ ಪರಿಭಾಷೆ ಇದೆ? ಪುಣ್ಯ ಮಾಡುವ ಉದ್ದೇಶನೇ ಏನಿದೆ? भाई कोई पुण्य करता ही क्यों है? उसको बोल दिया जाए कि तुम पुण्य करोगे कुछ नहीं मिलेगा तुम्हें, तो करेगा वो. ಅರ್ಥ ಆಗ್ತಿದೆ? ಈ ಪುಣ್ಯ ಮಾಡೋದ್ರಿಂದ ನಿಂಗೆ ಏನೂ ಸಿಗಲ್ಲ ಅಂದ್ರೆ ಮಾಡ್ತಾನೆ. ಭಿಕ್ಷುಕನಿಗೆ ಭಿಕ್ಷೆನೂ ಹಾಕೋದಿಲ್ಲ ಇವನು, ಅವನ ಆಶೀರ್ವಾದ ಕೊಡ್ಲಿಲ್ಲ ಅಂದ್ರೆ. समझ बात? भिक्षु का उल्टा 2000 सुना दे उसको,
जो भीख दे रहा है उसी को सुना दे तो भीख देगा वो, नहीं देगा, वार्ड में जाओ तुम. ಅರ್ಥ ಆಗ್ತಿದೆ? ನಮ್ಮ ಸಮಸ್ತ ಸುಕೃತ್ಯಗಳ ಹಿಂದೆ ಅವಿಸಿಕೊಂಡಿರುವಂತಹ ಮೂಲ ಕಲ್ಪನೆ ಇದೆ, ಇದರಿಂದ ನನಗೆ ಪುನಃ ಭೋಗ ಸಾಮಗ್ರಿ ಸಿಗುತ್ತೆ, ಪುನಃ ಸುಗತಿ ಸಿಗುತ್ತೆ. ಅಚ್ಚಾ, ದೇವಗತಿಯಲ್ಲಿ ದೇವತೆಗಳು ಪುಣ್ಯ ಮಾಡ್ತಾರಲ್ಲ, ಇನ್ಯಾಕೆ ಮಾಡೋದಿದೆ ಪುಣ್ಯ? ಆಲ್ರೆಡಿ ದೇವಗತಿಯಲ್ಲೇ ಇದ್ದೀವಿ, ಇನ್ನು ಪುಣ್ಯದ ಅವಶ್ಯಕತೆ ಏನಿದೆ? ಬೈ ಸತತವಾಗಿ ಜೀವಕ್ಕೆ ಏನ್ ನಡೀತಾ ಇದೆ? ಈಗ ಸುಖ ಇದೆ, ಮುಂದೆ ಕೂಡ ಸುಖ ಸಿಗ್ಬೇಕು. ಏಕ್ ಬಾತ್. ಎರಡನೇದು, ಈಗ ಯಾವ ಭೋಗ ಸಾಮಗ್ರಿಗಳಿದೆ, ಈ ಎಲ್ಲಾ ಭೋಗ ಸಾಮಗ್ರಿಗಳು ಪುಣ್ಯ ಮಾಡಿದ್ರೆ ಮತ್ತೆ ಸಿಗುತ್ತೆ, ಇದಕ್ಕಿಂತ ಜಾಸ್ತಿ ಸಿಗುತ್ತೆ. ಒಟ್ಟಾರೆಯಾಗಿ ಈ ಆಸೆಯಿಂದ ಒಂದು ಕಡೆಗೆ ಅಭಾವ ಇದೆ, ಒಬ್ಬನ ಹತ್ರ ಭೋಗ ಸಾಮಗ್ರಿ ಇಲ್ಲ, ಇನ್ನೊಬ್ಬನ ಕಡೆಗೆ ತುಂಬಾ ಸಂಪತ್ತಿ ಇದೆ. ಯಾರ ಹತ್ರ ಇಲ್ಲ ಅವನೇನಕ್ಕೆ ಪುಣ್ಯ ಮಾಡ್ತಾ ಇದ್ದಾನೆ? ಬರ್ಲಿ ಮುಂದೆ ಸಿಗ್ಲಿ ಅಂತ. ಮತ್ತೆ ಯಾರ ಹತ್ರ ಇದೆ ಅವನೇಕ್ ಮಾಡ್ತಾ ಇದ್ದಾನೆ? ಮುಂದೇನೂ ಸಿಗ್ಲಿ, ಇದು ನಾಶ ಆಗದೆ ಇರಲಿ ಅಂತ. कुल मिला के हिसाब किताब क्या जमा, क्या मिला? कि पुण्य ಮಾಡೋದಿದೆ ताकि धन संपत्ति सुगति सिगली ಅಂತ. इतना ही तो बना. तो ಎಲ್ಲಿ ಈ ಅಭಿಲಾಷೆ ಇದೆ ಅಲ್ಲಿ ಪುಣ್ಯ ಆಗುತ್ತಾ ಇದೆಯೇನೋ? ಅವನು ಪುಣ್ಯವಂತ ಜೀವ ಇದ್ದಾನೇನೋ? ಈಗ ತಾನೇ ನಾನು ಒಂದು ಪ್ರಶ್ನೆ ಕೇಳಿದ್ನಲ್ಲ, ಯಾವ ಪುಣ್ಯ ಇದೆ ಅದರಿಂದ ನಮಗೆ ಧನ ಸಂಪತ್ತಿ ಇತ್ಯಾದಿ ಲೌಕಿಕ ಭೌತಿಕ ಸಾಮಗ್ರಿ ಬೇಕಾಗಿದೆ ಅಂದ್ರೆ ಇದು ಪುಣ್ಯಶಾಲಿ ಜೀವನನೋ ಪಾಪ ಜೀವನನೋ? ಇದು ಪಾಪದ ತಯಾರಿ ನಡೀತಿದೆ ತಾನೆ. तो पापद तैयारी पुण्य जीवननो पापी जीवननो? क्या लग रहा है? बोलो बोलो, उत्तर तो दो. पुण्य ಅಂದ್ರೆ ಪಾಪ ಆಗ್ತಾ ಇದೆ. समझ में आ रहे ना? ಯಾವುದನ್ನ ನಾವು ಪುಣ್ಯ ಅಂತ ಇದ್ದೀವಿ ಅದಂತೂ ಪಾಪಮಯ ಜೀವನ ನಡೀತಾ ಇದೆ. ಪಾಪಮಯ ಜೀವನ ನಡ್ಕೊಂಡು ಇವನಿಗೆ ಧಾರ್ಮಿಕ ಸುಖ ಬೇಕಾಗಿದೆ. बोलो कैसे मिलेगा? जीवन तो पाप में चल रहा है भाई, तो उत्तम सुख वो कैसे मिलेगा? ಅದಕ್ಕೆ ಆಚಾರ್ಯರು ಸುಖಕ್ಕೂ ಉತ್ತಮ ಶಬ್ದ ಜೋಡಿಸ್ಬಿಟ್ರು. नहीं तो सुख माने इसको यही सुख पता है. ಯಾವ ಸುಖ? कि ಯಾವುದು ಇಲ್ಲಿ ಸಿಗ್ತಾ ಇದೆ ಅದೇ ಪರಿಚಯ ಇದೆ. ಯಾವುದೇ ಪರವಸ್ತುವಿನ ಅಭಿಲಾಷೆಯ ಮೂಲಕ ಮಾಡ್ತಾ ಇರುವಂತಹ ಪ್ರತಿಯೊಂದು ಸುಕೃತ ಅದು ಪಾಪದ ತಯಾರಿ ಇದೆ. दोबारा बोल रहा हूं मैं, कोई भी पर वस्तु के चाह को लेकर किया हुआ सुकृत वो सब पाप की तैयारी है, क्योंकि उसे पाप करने की इच्छा है. ಅವನಿಗೆ ಮುಂದಿನ ಭವಿಷ್ಯದ ತಯಾರಿ ನಡೀತಿದೆ. अच्छा दूसरा समझो, यावाग यावाग भविष्यದ तैयारी ನಡೀತಾ ಇದೆ तो सोचो पाप की तैयारी चल रही है. ಈ ಭವಿಷ್ಯದ ತಯಾರಿ ಇದೆಯಲ್ಲ ಇದು ಪಾಪದ ತಯಾರಿ ಇದೆ. ವರ್ತಮಾನ ಅವಸ್ಥೆಯಲ್ಲಿ ಯಾವ ಜೀವನ ಜೀವಿಸ್ತಾ ಇದ್ದಾನೆ, ತನ್ನ ಸ್ವಭಾವ ಜ್ಞಾನ ದರ್ಶನವನ್ನ ಗಮನಿಸ್ತಾ ಇದ್ದಾನೆ, ಅವನಿಗೆ ಭವಿಷ್ಯದ ಚಿಂತೆ ಇಲ್ಲ. भविष्य की चिंता कर रहा है मने पाप की तैयारी है. ನಾವು ಸಂಸಾರದಲ್ಲಿ ಇದನ್ನೇ ಮಾಡ್ತೀವಿ ತಾನೆ, ಕೂಡಿಟ್ಟು 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 ಕ್ಯೂ
कि आगे काम आएगा, नहीं ये तो करते. ಯಾಕೆ ಮಾಡ್ತಾ ಇದ್ದೀವಿ? ಬೋಲೆ ಒಂದಿನ ಕೆಲ್ಸಕ್ಕೆ ಬರುತ್ತೆ, ಒಂದಿನ ಯಾವುದದು तो पता नहीं, आदरे किस लिए काम आएगा? पाप करने के लिए तो आएगा. ಯಾವ ಜೀವ ವರ್ತಮಾನ ಸ್ವಭಾವ ಸಂತುಷ್ಟನಿದ್ದಾನೆ ಅವನು ಭವಿಷ್ಯದ ತಯಾರಿ ಮಾಡೋದಿಲ್ಲ. ಭವಿಷ್ಯದ ತಯಾರಿ ಅಂತೂ ಈ ಆಶಾವಾದಿ ಹೋಪ್, ಪಾಶ್ಚಾತ್ಯ ಸಂಸ್ಕೃತಿ ಒಳ್ಳೆ ಶಬ್ದ ಕೊಟ್ಬಿಟ್ಟಿದೆ ನಮಗೆ, ಹೋಪ್. ಇದಕ್ಕಿಂತ ದುಃಖಕ್ಕೆ ಕಾರಣ ಮತ್ತೊಂದು ವಿಷಯ ಇಲ್ಲ. ಯಾವ ಈ ಹೋಪ್ ಇದೆಯಲ್ಲ, ಆಸೆ, ಇದೇ ಎಲ್ಲ ದುಃಖಕ್ಕೆ ಕಾರಣ ಇದೆ. तो आशा जब निराशा बनती है ಆಗ ಸ್ವಲ್ಪ ಇವನಿಗೆ ಗೊತ್ತಾಗುತ್ತೆ. ಆದ್ರೆ ಸಮಸ್ಯೆ ಏನಿದೆ, देखो 10 ಕೆಲಸ ಮಾಡ್ತಾನೆ ಅಂದ್ರೆ 9ರಲ್ಲಿ ನಿರಾಸೆ ಆಗುತ್ತೆ, 1ರಲ್ಲಿ ಇವನಿಗೆ ಹೆಂಗ್ ಬೇಕಂಗ ಆಗ್ಬಿಡುತ್ತೆ. ಈಗ ಸಮಸ್ಯೆ ಏನಿದೆ, ಈ 9 ನಿರಾಸೆಗಳು ಒಂದು ಆಸೆ ಮೇಲೆ ಭಾರಿ ಆಗ್ಬಿಡುತ್ತೆ. ಒಂದು ಆಸೆ 9 ನಿರಾಸೆಗಳ ಮೇಲೆ ಪ್ರಭಾವ ಬೀರುತ್ತೆ. ಆ ಪ್ರಭಾವದಿಂದ ಏನಾಗುತ್ತೆ, 9 ನಿರಾಸೆಗಳು ಮರೆತೋಗುತ್ತೆ, ಒಂದು ಆಸೆ ಪೂರ್ತಿ ಆಗಿರುತ್ತೆ, ನೆನಪುಳಿಯುತ್ತೆ. तो ಮೋಹ ಹೇಳುತ್ತೆ ಈಗ ಈ ಮಗು ತಯಾರಿದೆ, ಈಗ ಪ್ರಹಾರ ಮಾಡೋದು. तो ಇನ್ನು 2 ವರ್ಷದವರೆಗೆ ಸತತವಾಗಿ ನಿರಾಸೆ ಇದೆ, ಜೀವನ में कुछ नहीं, ನಿರಾಶಾ ನಿರಾಶಾ ನಿರಾಶಾ. ಅದು ತುಂಬಾ ನಿರಾಶೆಯಾಗಿ ಹತಾಶೆನ ಕೂತ್ಕೊಂಡ್ಬಿಟ್ರೆ ಅವಾಗ ಪುನಃ ಏನ್ ಮಾಡುತ್ತೆ ಮೋಹ, ಮತ್ತೊಂದು ಆಸೆ ಪೂರ್ತಿಯ ತನ್ನಗಿರುವ ಗಾಳಿ ಬೀಸುತ್ತೆ. ಅಷ್ಟರಲ್ಲೇ ಪುನಃ ಇವನೇನಾಗ್ಬಿಡ್ತಾನೆ, ರಿಚಾರ್ಜ್. ಪುನಃ 2 ವರ್ಷ ದುಃಖ ಅನುಭವಿಸ್ಲಿಕ್ಕೆ ತಯಾರಿದ್ದಾನೆ. इसको कहते हैं होप. तो ಈ ಪುಣ್ಯದ ಸುಕೃತದ ಹಿಂದೆ ಕೂಡ ಇದೇ ಅಭಿಲಾಷೆ ಇದೆ. ಒಂದು ಸಮಾಜದ ಬಹುತೇಕ ಸುಕೃತಗಳು ಯಾಕೆ ಒಂದು ರೀತಿಯಾಗಿ ಆಭಾಸ ಅನಿಸ್ಲಿಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ಅದರ ಹಿಂದೆ ಜೀವಕ್ಕೆ ತುಂಬಾ ದೊಡ್ಡ ಅಭಿಲಾಷೆ ಇದೆ, ಉम्मीद बहुत बड़ी उम्मीद है. सोचो आप, मन में इतना उम्मीद लेकर बैठोगे तो बोलो उत्तम सुख के अधिकारी कैसे बनेंगे? तो ಇಲ್ಲಿ ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದಾರೆ, ಪುಣ್ಯಶಾಲಿ ಜೀವಕ್ಕೇನು ಆಗೋದಿಲ್ಲ. ನಾವೇನಂತ ಇದೀವಿ, ನಾ ಪುಣ್ಯ ಮಾಡ್ತಿದ್ದೀನಿ ಆದ್ರೂ ದುಃಖ ಬರ್ತಾ ಇದೆ. ಎರಡರಲ್ಲೂ ವ್ಯತ್ಯಾಸ ಅರ್ಥ ಆಗ್ತಿದೆ. हम क्या बोल रहे हैं कि मैं पुण्य तो करता हूं लेकिन दुख बहुत सताता है. ಜಿನ್ವಾನಿ ಏನ್ ಹೇಳ್ತಿದೆ, ಪುಣ್ಯಶಾಲಿ ಜೀವಕ್ಕೆ ಬಂದಿರುವ ಕಷ್ಟಗಳು ಯಾವುದೋ ಅವನನ್ನ ಸೋಲ್ಸಕ್ಕಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದೆಲ್ಲ ಅವನಿಗೆ ವೈಭವವಾಗಿ ಪರಿಣಮಿಸುತ್ತೆ. ಬೋಲು ಆಚಾರ್ಯ ಏನ್ ಹೇಳ್ತಿದ್ದಾರೆ, ಕಷ್ಟಗಳೆಲ್ಲ ಸಂಪತ್ತಿ ಆಗುತ್ತೆ, ಕಷ್ಟಗಳೆಲ್ಲ ವೈಭವ ಆಗುತ್ತೆ. ಕಷ್ಟ ವೈಭವ ಹೆಂಗಾಗುತ್ತೆ, ವಿಚಿತ್ರ ಅನಿಸ್ತಾ ಇದೆ. ಕಷ್ಟ ವೈಭವ ಹೇಗಾಗುತ್ತೆ? ಬೋಲು ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಆಗುತ್ತಾ ಇತ್ತು, ಆಗ್ತಿತ್ತು ತಾನೆ. ಕಷ್ಟ ಬಂದಿತ್ತು, ಏನಾಯ್ತದು कि कष्ट वैभव आगोयತು, केवल ज्ञानದ वैभव प्रकट आयತು. रामचंद्र, तो राम जी को पाप का उदय आए थे ना, तो घर से बाहर निकाल दिया या बाहर हो गए, दोनों एक ही बात है. अब ಈ ಕಷ್ಟದ ಉದಯ ಏನಾಯ್ತು, ಪುಣ್ಯದ ಉದಯ ಆಗ್ಬಿಡ್ತು, ವೈಭವ ಆಗ್ಬಿಡ್ತು. ಕಾಡಲ್ಲಿದ್ದೇ ರಾವಣನ್ನ ಪರಾಭವ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಬೋಲು
ಪ್ರದ್ಯುಮ್ನ ಕುಮಾರ್ ಚರಿತ್ರೆ. ತಾಯಿನೇ ಏನ್ ಮಾಡ್ತಾಳೆ, ವಿವಿಧ ರೀತಿಯಾಗಿ ತನ್ನ ತಾಯಿಯೇ ಅವನಿಗೆ ದುಃಖ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಬೋಲು ಆದ್ರೆ ವೈಭವ ಆಗ್ಬಿಡುತ್ತೆ. ಎಷ್ಟು ಉದಾಹರಣೆ ಬೇಕು ಜನವಾಣಿಯಲ್ಲಿ. ನಾವು ಕಷ್ಟನ ವೈಭವ ಮಾಡ್ಕೋಬೇಕು. ನೀವು ವೈಭವ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾವ ಜೀವ ಪುಣ್ಯಶಾಲಿ ಇದೆ ಅವನ ಕಷ್ಟಗಳು ತನ್ನಿಂದ ತಾನೇ ವೈಭವ ಆಗುತ್ತೆ. भाई पुण्य का प्रभाव है इधर तो पुण्य कोई सामान्य चीज समझ रहे हम. पुण्य का प्रभाव इतना है कि कोई कष्ट, जीव को कष्ट लगता ही नहीं, लेकिन परंतु कंडीशन इतना है कि पुण्यशाली होना चाहिए. ऐसा नहीं कि पुण्य के आड़ में छुपे छुपे पाप की तैयारी चल रही हो, फिर नहीं बनेगा काम. ಅರ್ಥ ಆಗ್ತಿದೆ? ಹೈಡ್ ಅಂಡ್ ಸಿಕ್ ನಡೆಯೋದಿಲ್ಲ. ನಿಜವಾದ ಪುಣ್ಯಶಾಲಿ ಜೀವ ಇದ್ರೆ ಖಂಡಿತವಾಗಿ ನಿಶ್ಚಿತವಾಗಿ 100% ಆ ಜೀವಿಯ ಎಲ್ಲ ಪುಣ್ಯಗಳು ಅವನಿಗೆ ವೈಭವ ಆಗುತ್ತೆ. ಪಾಪಗಳ ವೈಭವ ಹೇಗಾಗುತ್ತೆ? ಒಳ್ಳೆ ಸಂಸಾರದಲ್ಲೂ ನಾವೇನು ಹೇಳ್ತೀವಿ ಕಿ ದುಃಖ ಇರಬೇಕು. ದುಃಖನೇ ಏನಾಗುತ್ತೆ, ಮನುಷ್ಯನನ್ನ ಒಳ್ಳೆ ವ್ಯಕ್ತಿ ಮಾಡುತ್ತೆ. ಸುಖನೇ ಸುಖ ಸಿಕ್ಕಿಬಿಟ್ರೆ ಇವನಿಗೆ ದುಃಖ ಗೊತ್ತಿಲ್ಲ ಅಥವಾ ಒಳ್ಳೆ ವ್ಯಕ್ತಿ ಆಗೋದಿಲ್ಲ. ಇವನು ವೈತು ವಿಷಯ ಏನ. ಆದ್ರೆ ಈಗ ಏನ್ ಮಾಡ್ಬಿಟ್ಟಿದ್ದೀವಿ ನಾವು, ಯಾವ ಪಾಪದ ಉದಯ, ಕಷ್ಟ, ದುಃಖ ಇದು ಬರೋದಿದೆ, ಇದರಿಂದ ಪಾರಾಗ್ಲಿಕ್ಕೆ ಉಪಾಯ ಮಾಡ್ಕೊಂಡ್ಬಿಟ್ಟಿದೀವಿ. ತುಂಬಾ ಬುದ್ಧಿವಂತರಿದ್ದೀವಲ್ಲ ನಾವು. ಬುದ್ಧಿವಂತಿಕೆಯಿಂದ ಏನ್ ಮಾಡಿದೀವಿ, ಏನೇನು ಕಷ್ಟ ಬರೋದಿದೆ ಅದರಿಂದ ಪಾರಾಗೋ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ. ಇವನಿಗೇನು ಅನ್ನಿಸ್ತಾ ಇದೆ, ನಾ ಕಷ್ಟದಿಂದ ಪಾರಾದೆ. ಆದ್ರೆ ನಡೀತಾ ಇರೋದೇನು, ಮತ್ತಷ್ಟು ಬೆಟ್ಟದಷ್ಟು ಕಷ್ಟದ ತಯಾರಿ ನಡೀತಿದೆ ಕಷ್ಟದಿಂದ ಪಾರಾಗಿ. उपसर्ग आगता इत्तु तो बोलो क्या कारण है कि मुनि उपसर्ग से नहीं उठते हैं? कारण क्या है बोलो? मुनि उपसर्ग दिन एद्रेलोदिल्ला. क्या हो गया, उपसर्ग कर दिया किसने, तो उठ के दूसरी जगह बैठ जाते हैं. ऐसा आया प्रश्न कभी? उपसर्ग ಮಾಡಿದ ಯಾವುದೋ ಒಬ್ಬ ಅಧರ್ಮಿ ಜೀವ ಉಪಸರ್ಗದಿಂದ ದೂರ ಆಗಿ ಇನ್ನೊಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ, ಅಲ್ಲೇ ಕೂತ್ಕೊಳ್ಳಾಗತ್ತೆ ಏನು? ಅರೆ ಉಪಸರ್ಗ ತುಂಬಾ 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 ವಿಶೇಷವಾದ ಪ್ರಸಂಗ ಇದೆ ಜೀವನದಲ್ಲಿ. ಈಗ ಜೀವನದಲ್ಲಿ ನಿಜವಾದ ವೈಭವ ಬರೋ ಸಾಧ್ಯತೆ ಇದೆ. ಸಾಮಾನ್ಯ ಬಾತ್ ಇದೇನು ಉಪಸರ್ಗ ಆಗಿದೆಯಲ್ಲ, ಇದು ಜೀವನದಲ್ಲಿ ಯಾವುದು ಪ್ರಗಟ ಆಗುತ್ತಿಲ್ಲ ಆ ವೈಭವ ಪ್ರಗಟ ಆಗೋ ಸಾಧ್ಯತೆ ಇದೆ. ಸಮझो कि ಒಂದು ವರ್ಷದಿಂದ ತಪ ನಡೀತಿತ್ತು, ಆದ್ರೆ ಅಂತರ್ಮುಹೂರ್ತದವರೆಗೆ ಸ್ಥಿರತೆ ಆಗುತ್ತಿರಲಿಲ್ಲ. और उपसर्ग हुआ तो ऐसा ध्यान बैठा कि केवल ज्ञान की प्राप्ति हुई. तो बोलो उपसर्ग लाभ ಮಾಡ್ತೋ हानि ಮಾಡ್ತೋ? मेरी बात, उपसर्ग से लाभ हुआ कि नष्ट हुआ? बोलो. अब तो लाभ हुआ ना, तो आचार्य यही कहते हैं प्रभवेत भूत्यैहि कि वैभव प्रगट आಗುತ್ತೆ. तो ಪಾಪದ ಉದಯದಲ್ಲಿ ವೈಭವ ಏನೋ ಪ್ರಗಟ ಆಗುತ್ತೆ, ಆದರೆ ಪುಣ್ಯಶಾಲಿ ಜೀವಿಗೆ ಮಾತ್ರ. ಪಾಪಮಯ ಜೀವನ ಇದ್ರೆ ಆ ಪಾಪ ಮತ್ತಷ್ಟು ಬೆಟ್ಟದಷ್ಟು ದೊಡ್ಡದಾಗುತ್ತೆ. ಇದರ ಎರಡರಲ್ಲಿ ವ್ಯತ್ಯಾಸ ಏನಿದೆ, ಒಂದು ಕಡೆಗೆ
ಪುಣ್ಯದ ಹೆಸರಲ್ಲಿ ಪಾಪದ ತಯಾರಿ ಮಾಡ್ತಾ ಇದ್ದಾನೆ, ಅವನಿಗೆ ಮತ್ತಷ್ಟು ಉಪದ್ರವ ಆಗುತ್ತೆ. ಇನ್ನೊಬ್ಬ ಪುಣ್ಯ ಮಾಡ್ತಾ ಇದ್ದಾನೆ, ಪುಣ್ಯ ಮಾಡ್ತಿದ್ದಾನೆ ಅಂದ್ರೆ ಏನ್ ಮಾಡ್ತಿದ್ದಾನೆ? ಪುಣ್ಯ ಮನೆ ಕರ್ತಾ ಕ್ಯಾ ಹೇ ये तो बताओ. ಏನ್ ಹೇಳ್ತಿದ್ದಾರೆ ಕಿ ಯಾವ ಭೋಗ ಸಾಮಗ್ರಿಗಳು ಸಿಕ್ಕಿದೆ, ಯಾವ ದೇಹ ಸಿಕ್ಕಿದೆ, ಯಾವ ಗತಿ ಸಿಕ್ಕಿದೆ, ಅದರ ಉಪಯೋಗ ಅಂತೂ ಜ್ಞಾನಿ ಜೀವ ಕೂಡ ಮಾಡ್ತಾನೆ. ಅವನು ಈ ಭೋಗಗಳ ಉಪಯೋಗ ಮಾಡ್ತಾನೆ, ಆದರೆ ಅವನ ಉಪಯೋಗ ಯಾತಕ್ಕೋಸ್ಕರ ಇದೆ? ಅನುಭವಿಸೋಕ್ಕೋಸ್ಕರ ಅಲ್ಲ. ಅವನ ಜೀವನದಲ್ಲಿ ಒಂದು ಮಿಷನ್ ಇದೆ. ಮಿಷನ್ ಯಾವುದು? ಬಂಧನದಿಂದ ಮುಕ್ತ ಆಗೋ ಮಿಷನ್. ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಇದನ್ನೆಲ್ಲ ಸದುಪಯೋಗ ಮಾಡ್ಕೋತಾ ಇದ್ದಾನೆ. ಉಸ್ಕೋ ಕೋಯಿ ಭೋಗನೆ ಕಿ ಇಚ್ಛಾ ನಹೀ ಹೈ. ಯಾಕಂದ್ರೆ ಅವನಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಇದಂತೂ ಮುಗಿದೇ ಇರೋ ಚಕ್ರ ಇದೆ. ಅನಂತ ಕಾಲದಿಂದ ಅನಂತ ಭೋಗಗಳನ್ನು ಭೋಗಿಸಿದೆ, ಸಾಕಷ್ಟು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಬೇಕಾದಷ್ಟು ಭೋಗಗಳನ್ನ ಹಿಂದೆನೂ ಭೋಗಿಸಿದೀಯ, ಈಗಲೂ ಭೋಗಿಸ್ತಾ ಇದೆಯಾ. ಇದಂತೂ ಮುಗಿಯದ ಚಕ್ರ ಇದೆ, ಅವನು ಗೊತ್ತಿದೆ ಅದು. ಅವನೇನ್ ಮಾಡ್ತಿದ್ದಾನೆ? ಸದುಪಯೋಗ ಮಾಡ್ತಿದ್ದಾನೆ. ಸದುಪಯೋಗ ಮನೆ ಯಾವಾಗ ಯಾವ್ದು ಅವಶ್ಯಕತೆ ಇದೆ ಅದನ್ನು ತಗೋತಾನೆ. ಉಪಸರ್ಗ ಸ್ವಾಭಾವಿಕ ಆಗಿದೆ ಅಂದ್ರೆ ಆ ಕಷ್ಟವನ್ನ ದೂರ ಮಾಡೋ ಉಪಾಯ ಮಾಡೋದಿಲ್ಲ ಅವನು. ಪುಣ್ಯಶಾಲಿ ಜೀವ ಇದ್ರೆ ಬಂದಿರೋ ದುಃಖ ದೂರ ಮಾಡೋ ಉಪಾಯ ಮಾಡೋದಿಲ್ಲ. ಯಾಕಂದ್ರೆ ದುಃಖ ದೂರ ಮಾಡೋ ಉಪಾಯ ಏನಿದೆ? ಸುಖ ಪಡೆಯೋ ಉಪಾಯ. ಮತ್ತು ಸುಖ ಅಂದ್ರೆ ಮತ್ತಷ್ಟು ಪಾಪ. हमारी बात, जिसको सुख चाहिए वो क्या कर रहा है? पाप की तैयारी. ಯಾಕಂದ್ರೆ ಉತ್ತಮ ಸುಖ ಅಂತೂ ಗೊತ್ತಿಲ್ಲ ನಮಗೆ. ये तो बोले मत कि ನನಗೂ ಸುಖ ಅಂದ್ರೆ ಉತ್ತಮ ಸುಖ ಬೇಕಾಗಿದೆ, ಆ ಸುಖದ ಕಲ್ಪನೆ ಅಂತೂ ಇಲ್ಲ ನಮಗೆ. ಯಾವ ಜೀವಕ್ಕೆ ಸುಖ ಅಂತ ಹೇಳ್ತಾನೆ, ಸುಖ ಬೇಕಾಗಿದೆ ಅಂತ ಹೇಳ್ತಾನೆ, ಅವನಂತೂ ಸಾಂಸಾರಿಕ ಸುಖದ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಅವನಿಗಂತೂ ಇಂದ್ರಿಯ ಸುಖನೇ ಬೇಕಾಗಿದೆ. ಮತ್ ಹಾಗಾಗಿ ಸುಖ ಅಂತ ಹೇಳಿದಾಗ ಪಾಪದ ತಯಾರಿ ನಡೀತಿದೆ. ಯಾವಾಗ ದುಃಖ ದೂರ ಮಾಡೋ ಉಪಾಯ ಮಾಡ್ತಾ ಇದ್ದೀವಿ, ಇದರ ಅರ್ಥ ನಾವೇನ್ ಮಾಡ್ತಿದ್ದೀವಿ? ಮತ್ತಷ್ಟು ಪಾಪದ ತಯಾರಿ ಮಾಡ್ತಿದ್ದೀವಿ. क्योंकि दुख दूर माने क्या होता है? दुख दूर माने सुख की इच्छा, सुख की इच्छा माने पाप की तैयारी. ಅರ್ಥ ಆಗ್ತಿದೆ ಎಲ್ಲರಿಗೂ? ಇಲ್ಲೇನಾದ್ರೂ ಸಂದೇಹ ಆಗುತ್ತಿದೆ? ಭವಿಷ್ಯದಲ್ಲಿ ಬರುವ ಸುಖದ ಅಭಿಲಾಷೆ ಇದೆ ಅಂದ್ರೆ ಇಂದ್ರಿಯ ಸುಖದ ಅಭಿಲಾಷೆ ಇದೆ. ಹಾಗಾದ್ರೆ ಅದು ಪಾಪದ ಅಭಿಲಾಷೆ ಇದೆ. ಹಾಗಾಗಿ ದುಃಖ ದೂರ ಮಾಡೋ ಉಪಾಯ ಅಥವಾ ಸುಖ ಪ್ರಾಪ್ತಿ ಮಾಡೋ ಉಪಾಯ ಎರಡೂ ದುಃಖಮಯ ಹೇ. ಸಮಾಧಿ ಚರ್ಚೆ ಈಗ ಬಂದಿತ್ತಲ್ಲ, ಅದೇ ಚರ್ಚೆ ಈಗ ತಿರ್ಗಾ ಬಂದಿದೆ. ಯಾರು ದುಃಖ ದೂರ ಮಾಡೋ ಉಪಾಯ ಮಾಡೋದಿಲ್ಲ, ಸುಖ ಪ್ರಾಪ್ತಿ ಮಾಡೋ ಉಪಾಯನೂ ಮಾಡೋದಿಲ್ಲ, ಅಂತಹ ಜೀವಕ್ಕೆ ಪುಣ್ಯಶಾಲಿ ಜೀವ ಅಂತ ಕರೀತಾರೆ.